ರಾಜ್ಯ ರಾಜಕೀಯದಲ್ಲಿ ಇತ್ತೀಚೆಗೆ ಟೆಂಪಲ್ ರನ್ ಹವಾ ಜೋರಾಗಿದೆ. ತಮಿಳುನಾಡು ಸಿಎಂ ವಿಜಯ್ ಜೋಸೆಫ್ ಬೆನ್ನಲ್ಲೇ ಈಗ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಕೂಡ ಉಡುಪಿಯ ಶ್ರೀಕೃಷ್ಣ ಮಠಕ್ಕೆ ಮತ್ತು ಕಾರಣಿಕ ಕ್ಷೇತ್ರವಾದ ಕಾಪುವಿನ ಶ್ರೀ ಹೊಸ ಮಾರಿಗುಡಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಆಶೀರ್ವಾದವನ್ನ ಪಡೆದಿದ್ದಾರೆ. ನೋಡಿ, ಇಲ್ಲಿ ರಾಜ್ಯ ರಾಜಕಾರಣದಲ್ಲಿ ಸದ್ಯ ಟೆಂಪಲ್ ರನ್ ಹವಾ ಜೋರಾಗಿರುವಂತದ್ದು. ಶಕ್ತಿ ಪೀಠಗಳತ್ತ ಗಣ್ಯರ ದಂಡೆ ಹರಿದು ಬರ್ತಾ ಇದೆ. ಇಲ್ಲಿ ಕರಾವಳಿಗೆ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಬಂದಿರುವಂಥದ್ದು. ಮಾರಿಯಮ್ಮ ದೇವಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ಇನ್ನು ನಿನ್ನೆಯಷ್ಟೇ ನಾವು ಗಮನಿಸಿದ್ವಿ, ತಮಿಳುನಾಡು ಸಿಎಂ ಜೋಸೆಫ್ ವಿಜಯ್ ಆಗಮಿಸಿದ್ರು, ಕೊಲ್ಲೂರಿಗೆ ಬಂದರು, ಕೊಲ್ಲೂರು ಮೂಕಾಂಬಿಕೆ ದರ್ಶನವನ್ನು ಪಡೆದರು. ಈಗ ಇವತ್ತು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಉಡುಪಿಯ ಶ್ರೀಕೃಷ್ಣ ಮಠ ಹಾಗೆ ಕಾರಣಿಕ ಕ್ಷೇತ್ರ ಕಾಪುವಿನ ಶ್ರೀ ಹೊಸ ಮಾರಿಗುಡಿ ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವರ ಆಶೀರ್ವಾದವನ್ನು ಪಡೆದರು. ಈ ವೇಳೆ ಲಕ್ಷಾಂತರ ಭಕ್ತರ ಆರಾಧ್ಯ ದೈವವಾಗಿದ್ದಾರೆ ಕಾಪು ಮಾರಿಗುಡಿ. ಈ ವೇಳೆ ದೇವಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ಇನ್ನು ದೇವರ ಕೃಪೆಗೂ ಕೂಡ ನಿರ್ಮಲಾ ಸೀತಾರಾಮನ್ ಪಾತ್ರರಾಗಿದ್ದಾರೆ. ಅಲ್ಲಿನ ಸ್ಥಳೀಯ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಸಚಿವರಿಗೆ ಸಾಥನ್ನು ಕೂಡ ಕೊಟ್ಟರು. ಈ ಸಂದರ್ಭದಲ್ಲಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಹಾಗೂ ಅರ್ಚಕರು ಸಚಿವೆಗೆ ಸಾಂಪ್ರದಾಯಿಕವಾಗಿ ಸ್ವಾಗತವನ್ನು ಕೋರಿದ್ದಾರೆ, ಪ್ರಸಾದವನ್ನು ವಿತರಿಸಿದ್ದಾರೆ. ಪೂಜೆ ನಂತರ ನಿರ್ಮಲಾ ಸೀತಾರಾಮನ್ ಅವರು ದೇವಸ್ಥಾನದ ಆಡಳಿತ ಮಂಡಳಿಯ ಪದಾಧಿಕಾರಿಗಳ ಜೊತೆ ಕೆಲಕಾಲ ಸಮಾಲೋಚನೆಯನ್ನು ನಡೆಸಿದ್ದಾರೆ. ಕ್ಷೇತ್ರದ ಅಭಿವೃದ್ಧಿಯಾಗಿರ್ಬೋದು ಹಾಗೆ ಮಾರಿಗುಡಿಯ ಇತಿಹಾಸದ ಕುರಿತು ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕೊಂಡಿದ್ದಾರೆ. ನಾವು ಗಮನಿಸ್ತಾ ಇದ್ದೀವಿ, ಸದ್ಯ ಈಗ ರಾಜ್ಯ ರಾಜಕಾರಣದಲ್ಲಿ ಟೆಂಪಲ್ ರನ್ ಬಹಳ ಜೋರಾಗಿ ನಡೀತಾ ಇದೆ. ನಿನ್ನೆಯಷ್ಟೇ ತಮಿಳುನಾಡು ಸಿಎಂ ಜೋಸೆಫ್ ವಿಜಯ್ ಕೊಲ್ಲೂರು ಮೂಕಾಂಬಿಕೆಗೆ ಭೇಟಿ ಕೊಟ್ಟು ಅಲ್ಲಿ ಬೆಳ್ಳಿ ಖಡ್ಗವನ್ನು ಕೊಟ್ಟು ತಾಯಿ ಕೃಪೆಗೆ ಪಾತ್ರರಾದರು. ಇವತ್ತು ಕರಾವಳಿಗೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಆಗಮಿಸಿದ್ರು. ಮಾರಿಯಮ್ಮ ದೇವಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ರು. ಕೃಷ್ಣ ಮಠಕ್ಕೂ ಕೂಡ ಭೇಟಿ ಕೊಟ್ಟರು. ಈ ವೇಳೆ ದೇಗುಲದ ಆಡಳಿತ ಮಂಡಳಿ ಅವರಿಗೆ ಸ್ವಾಗತವನ್ನು ಕೂಡ ಕೋರಿದ್ರು. ಉಡುಪಿ ಮತ್ತು ಕಾಪು ಮಾರಿಗುಡಿ ದೇವಸ್ಥಾನಕ್ಕೆ ಕೂಡ ಭೇಟಿ ಕೊಟ್ಟಿದ್ದಾರೆ. ಅರ್ಚಕರಿಂದ ಫಲಪ್ರಸಾದವನ್ನ ಸ್ವೀಕರಿಸಿದ್ದಾರೆ ಹಣಕಾಸು ಸಚಿವರು. ಈ ವೇಳೆ ಕೃಷ್ಣನಿಗೆ ನಿರ್ಮಲಾ ಸೀತಾರಾಮನ್ ಕಂಪ್ಲೀಟ್ ಆಗಿ ಶರಣಾಗಿದ್ದಾರೆ. ಪೂಜೆ ನಂತರ ಮಹಾಮಂಗಳಾರತಿಯಲ್ಲಿ ಭಾಗಿಯಾದರು. ಕೆಲ ಹೊತ್ತು ಅಲ್ಲಿನ ಪದಾಧಿಕಾರಿಗಳು, ಅರ್ಚಕರು, ದೇವಸ್ಥಾನದ ಮೇಲ್ವಿಚಾರಕರು ಎಲ್ಲರ ಹತ್ರ ಕೂಡ ಕೂತ್ಕೊಂಡು ಕೆಲ ಹೊತ್ತು ಸಮಾಲೋಚನೆ, ಅಭಿವೃದ್ಧಿ, ದೇವಸ್ಥಾನದ ಇತಿಹಾಸ ಎಲ್ಲ ವಿಚಾರ ಆಚಾರಗಳ ಕುರಿತು ಮಾತನಾಡಿದ್ದಾರೆ.